ಭಗವಾನ್ ವಿಷ್ಣುವು ಸೃಷ್ಟಿಯ ರಕ್ಷಕರಾಗಿ ಧರ್ಮವನ್ನು ಸ್ಥಾಪಿಸಲು 10 ಪ್ರಮುಖ ಅವತಾರಗಳನ್ನು ತೆಗೆದುಕೊಂಡಿದ್ದಾರೆ. ಈ ದಶಾವತಾರಗಳು ಜಗತ್ತಿನ ಅಧರ್ಮವನ್ನು ನಾಶಮಾಡಿಸಿ ಶಕ್ತಿ ಮತ್ತು ಧರ್ಮವನ್ನು ಪುನರುಸ್ಥಾಪಿಸುವ ಕಥೆಗಳನ್ನು ಹೊಂದಿವೆ. ಈ ಕಥೆಯು ವಿಷ್ಣುವಿನ ಅದ್ಭುತ ಶಕ್ತಿಯನ್ನು ತೋರಿಸುತ್ತದೆ. ವಿಷ್ಣುವಿನ ಮಹತ್ವ. ವಿಷ್ಣುವು ಶಂಖ, ಚಕ್ರ, ಗದೆ ಮತ್ತು ಪದ್ಮವನ್ನು ಹಿಡಿದು ಗರುಡದ ಮೇಲೆ ಸವಾರಿ ಮಾಡುವ ರಕ್ಷಕದೇವರು. ಅವರ ಶಕ್ತಿಯು ಸೃಷ್ಟಿಯ ಸಮತೋಲನವನ್ನು ಕಾಪಾಡುತ್ತದೆ. ದುಷ್ಟರನ್ನು ಸಂಹರಿಸಿ ಭಕ್ತರನ್ನು ರಕ್ಷಿಸುತ್ತಾರೆ. ಶೇಷನಾಗ ಮೇಲೆ ವಿಶ್ರಮಿಸುವ ಅವರು ಯಾವಾಗಲೂ ಧರ್ಮಕ್ಕಾಗಿ ಅವತರಿಸುತ್ತಾರೆ. ದಶಾವತಾರಗಳ ಕಥೆ. ಪ್ರಳಯದಲ್ಲಿ ಮನುವನ್ನು ರಕ್ಷಿಸಲು ಮತ್ಸ್ಯ ರೂಪದಲ್ಲಿ ಬಂದು ದೋಣಿಯನ್ನು ತನ್ನ ಹಾರಿನ ಮೇಲೆ ಕಟ್ಟಿಕೊಂಡೊಯ್ಯುತ್ತಾನೆ. ಕೂರ್ಮ ಅವತಾರದಲ್ಲಿ ಸಮುದ್ರ ಮಂಥನದಲ್ಲಿ ಮೇರುಪರ್ವತವಾಗಿ ನಿಂತು ಅಮೃತವನ್ನು ದೇವತೆಗಳಿಗೆ ಸಾಧಿಸುತ್ತಾನೆ. ವರಾಹನಾಗಿ ಭೂಮಿಯನ್ನು ಹಿರಣ್ಯಾಕ್ಷನಿಂದ ಉದ್ಧರಿಸಿ, ನರಸಿಂಹನಾಗಿ ಹಿರಣ್ಯಕಶಿಪುವನ್ನು ಸಂಹರಿಸಿ ಪ್ರಹ್ಲಾದನನ್ನು ರಕ್ಷಿಸುತ್ತಾನೆ. ಉಳಿದ ಅವತಾರಗಳು. ವಾಮನನಾಗಿ ಮಹಾಬಲಿಯಿಂದ 3 ಅಡಿ ನಡೆಯುವುದರ ಮೂಲಕ ಅವನನ್ನು ಪಾತಾಳಕ್ಕೆ ಕಳುಹಿಸುತ್ತಾನೆ. ಪರಶುರಾಮನಾಗಿ ದುರಾಚಾರಿ ಕ್ಷತ್ರಿಯರನ್ನು ನಾಶಮಾಡುತ್ತಾನೆ. ರಾಮನಾಗಿ ರಾವಣನನ್ನು ಸೋಲಿಸಿ, ಕೃಷ್ಣನಾಗಿ ಕಂಸ ಮತ್ತು ಶಿಶುಪಾಲರನ್ನು ಸಂಹರಿಸಿ ಮಹಾಭಾರತದಲ್ಲಿ ಧರ್ಮ ಸ್ಥಾಪಿಸುತ್ತಾನೆ. ಬುದ್ಧನಾಗಿ ಅಹಿಂಸೆಯನ್ನು ತಿಳಿಸಿ, ಕಲ್ಕಿಯಾಗಿ ಕಲಿಯುಗದ ಅಂತ್ಯದಲ್ಲಿ ಧರ್ಮವನ್ನು ಪುನರುಸ್ಥಾಪಿಸುತ್ತಾನೆ. ಈ ಅವತಾರಗಳು ಮಾನವ ಪರಿಣಾಮದ ಹಂತಗಳನ್ನು ಸೂಚಿಸುತ್ತವೆ ಮತ್ತು ವಿಷ್ಣುವಿನ ಅನಂತ ಶಕ್ತಿಯನ್ನು ತೋರಿಸುತ್ತವೆ.